ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಇದು ನನ್ನ ತಮ್ಮ ಮದುವೆಯ ಕಂಟಿನ್ಯೂಸ್ ವ್ಲಾಗ್ ಆಗಿರುತ್ತೆ. ನಾನು 3 ಮಂತ್ಸಿಂದ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿದೆ, ಎಲ್ಲ ಶೂಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಜವಳಿ ಬಟ್ಟೆ ತೆಗಿಯೋಣ ಮದುವೆದು ಅಂತ ದಾವಣಗೆರೆಗೆ ಹೊರಟಿದ್ದೀವಿ. ಸೊ ಬೆಳಿಗ್ಗೆ ಮಾರ್ನಿಂಗ್ 6:30ಗೆ ಎಲ್ಲ ನಮ್ಮ ಚಿಕ್ಕಮ್ಮ ಅವರೆಲ್ಲ ಬಂದಿದ್ದರು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಹಿರಿಯೂರಲ್ಲಿ ಮಾಡಿಕೊಂಡು ಈಗ ದಾವಣಗೆರೆಗೆ ಹೋಗ್ತಾ ಇದ್ದೀವಿ. 2 ಗಾಡಿಯಲ್ಲಿ ಹೋಗ್ತಿದ್ದೀವಿ ದಾವಣಗೆರೆಗೆ. ಹಿಂದ್ಗಡೆ ಗಾಡಿಯಲ್ಲಿ ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮರು ಮತ್ತು ನನ್ನ ತಮ್ಮ ಇದ್ದಾನೆ. ಮುಂದ್ಗಡೆ ಗಾಡಿಯಲ್ಲಿ ನಾನು, ನನ್ನ ಓನ್ರು ಮತ್ತು ಮದುವೆ ಗಂಡು ಅಂದರೆ ನಮ್ಮ ಕಸಿನ್ ಬ್ರೋ ಇದ್ದಾರೆ. ಸೊ ಒಟ್ಟು ಇಷ್ಟು ಜನ ಹೋಗ್ತಾ ಇದ್ದೀವಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಹೀಗೆ ಇರಲಿ. ಇನ್ನೇನು ದಾವಣಗೆರೆ ಎಂಟ್ರಿ ಆಗಿ ಬಂದ್ವಿ. ಸೊ ಇನ್ನೇನು ಚನ್ನಬಸಪ್ಪ ಸನ್ಸ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ವಿಡಿಯೋ ಕ್ಲಿಪ್ ತೊಗೊಂಡೆ, ಬಟ್ ಕೆಲವೊಂದು ವಿಡಿಯೋ ಅಲೋ ಇಲ್ಲ ಅಂತ ಹೇಳಿದರು. ಹಾಗಾಗಿ ಮತ್ತೆ ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲ ಬಟ್ಟೆ ಎಲ್ಲ ಸ್ವಲ್ಪ ತೊಗೊಂಡು ಮಧ್ಯಾಹ್ನ ಆದಮೇಲೆ ಊಟ ಮಾಡಿ ಕಾಫಿ ಕುಡಿದು ಬಂದ್ವಿ. ಎಲ್ಲರಿಗೂ ಸ್ವಲ್ಪ ಬಟ್ಟೆ ತೊಗೊಂಡು ಆದಮೇಲೆ ನನಗೆ ನಿಂತು ತುಂಬ ಕಾಲು ನೋವೋದು. ಹಾಗಾಗಿ ಹೊರಗಡೆ ಬಂದೆ. ಅಲ್ಲಿ ಕಾಣ್ತಾ ಇರೋ ತುರ್ಬು ಸ್ವಲ್ಪ ನನಗೇನೇನು ಬೇಕೋ ಶಾಪಿಂಗ್ ಮಾಡ್ಕೊಂಡೆ ಹೊರಗಡೆನೆ. ಆಮೇಲೆ ಬರೋವಷ್ಟೊತ್ತಿಗೆ ನೈಟು 10:30 ಆಯಿತು. ನಾವು ಮತ್ತೆ ಊರಿಗೆ ಸೀದಾ ಹೋಗಿ ಅಲ್ಲೇ ಎಲ್ಲ ಬಟ್ಟೆ ಇಟ್ಬಿಟ್ಟು ಸುಮ್ಮನೆ ತುಂಬ ಸ್ಟ್ರೆಸ್ ಆಗಿಬಿಟ್ಟಿತ್ತು ಎಲ್ಲರಿಗೂ. ಸುಮ್ಮನೆ ಹಂಗೆ ಮಲ್ಕೋಬಿಟ್ವಿ. ಬೆಳಿಗ್ಗೆ ಎದ್ದಾಗ ಆಲೇ 8 ಗಂಟೆ ಆಗಿತ್ತು. ಸೊ ಹಾಗಾಗಿ ನಮ್ಮ ಆಂಟಿನೇ ತಿಂಡಿ ಎಲ್ಲ ಮಾಡಿದರು. ಇನ್ನು ಸ್ವಲ್ಪ ಜನ ಎಲ್ಲ ಮಲ್ಕೊಂಡಿದ್ರು. ಹಂಗಾಗಿ ಎಲ್ಲ ನೋಡ್ರಿ ಹೇಗೆ ಸುಮ್ಮನೆ ಹರಡ್ಬಿಟ್ಟಿದ್ದಾರೆ ಎಲ್ಲ. ಇವಾಗ ಉಡ್ಸೋಂಥ ಸೀರೆ ಕೊಡೋಂಥ ಬಟ್ಟೆಗಳ್ನೆಲ್ಲನ ಪ್ಯಾಕ್ ಮಾಡೋಣ ಅಂತ ಎಲ್ಲ ಹರಡ್ಕೊಂಡು ಕೂತ್ಕೊಂಡಿದ್ದಾರೆ. ಇವೆಲ್ಲ ಉಡ್ಸೋಂಥ ಸೀರೆ ಇಲ್ಲಿ ಸೋಫಾ ಮೇಲೆ ಕಾಣ್ತಾ ಇರೋವು ಇವು ನಾವು ತೊಗೊಂಡಿರೋಂಥ ಸೀರೆ. ನಮಗೆ ಕೊಡಿಸಿರೋದು ಫ್ಯಾನ್ಸಿ ಸೀರೆನೇ ತೊಗೊಂಡ್ವಿ. ನಮಗೇನು ಅಲ್ಲಿ ರೇಷ್ಮೆ ಸೀರೆ ಬೇಡ ಅಂತಂದರು, ಯಾಕಂದರೆ ನಮ್ಮ ಹಸ್ಬೆಂಡ್ ನನಗೆ ಕೊಡಿಸಿದ್ರು ಬೆಂಗಳೂರಲ್ಲಿ. ಸೊ ಹಂಗಾಗಿ ಬೇಡ ಅಂದ್ವಿ. ಸೊ ಎಲ್ಲ ನಾವು ಫ್ಯಾನ್ಸಿ ಸೀರೆ ತೊಗೊಂಡ್ವಿ. ಇವು ಎಲ್ಲನ ಉಡ್ಸೋವಂಥ ಸೀರೆ ಅಂದರೆ ರಿಲೇಟಿವ್ಸ್ಗೆ, ಹತ್ರದವರಿಗೆ ಕೊಡೋ ಅಂಥವು. ಸೊ ಅವನ್ನೆಲ್ಲ ನೋಡಿಬಿಟ್ಟು ಯಾರ್ಯಾರಿಗೆ ಯಾವ್ಯಾವ ಸೀರೆ ಅಂತ ನೋಡಿಬಿಟ್ಟು ಎಲ್ಲ ನೋಡಿ ಪ್ಯಾಕ್ ಮಾಡಿ ಕವರ್ ಮೇಲೆ ಹೆಸರು ಬರೀತಿದ್ದೀವಿ. ಇಲ್ಲಿ ಕಾಣ್ತಾ ಇರೋದಂತೂ ಪಿಂಕ್ ಕಲರ್ ಮತ್ತು ಸ್ಕೈ ಬ್ಲೂ ಬಾರ್ಡರ್ ಇದೆಯಲ್ಲ, ಅದು ನನ್ನ ತಂಗಿಗೆ ಅಂದರೆ ನನ್ನ ತಮ್ಮನ ಓನ್ ಸಿಸ್ಟರ್ಗೆ. ಇವೆಲ್ಲ ಎಷ್ಟೆಷ್ಟಿದ್ದಾವೆ ಏನು ಅಂತ ಎಲ್ಲ ಕೌಂಟ್ ಮಾಡಿ ಎಲ್ಲ ಪ್ಯಾಕ್ ಮಾಡೋಣ ಅಂತ ಎತ್ತಿರ್ತಾ ಇದ್ದಾರೆ. ಫಸ್ಟು ಕೌಂಟ್ ಮಾಡ್ತಾಯಿದ್ದೀವಿ. ಆಮೇಲೆ ಎಲ್ಲನ ನೋಡಿಬಿಟ್ಟು ಯಾರ್ಯಾರಿಗೆ ಕೊಡೋದು ಅಂತ ಸ್ಯಾರಿ ಪ್ಯಾಕಿಂಗ್ ಮಾಡ್ತಿದ್ದಾರೆ ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಗೀತಮ್ಮ ಅಂತ, ಮತ್ತು ಇವರು ಶೈಲಮ್ಮ ಅಂತ, ಮತ್ತು ಇಲ್ಲಿ ಕುಂತಿರೋರು ನಮ್ಮ ಗೀತಮ್ಮ ಚಿಕ್ಕಮ್ಮ ಇದ್ದಾರಲ್ಲ ಅವ್ರ ಸೊಸೆ ಅನುಷಾ ಅಂತ, ಅವರು ನಮ್ಮ ಚಿಕ್ಕಪ್ಪ. ಸೊ ಇವರೆಲ್ಲ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಚಿಕ್ಕಮ್ಮರು, ನಮ್ಮ ಚಿಕ್ಕಮ್ಮನ ತಮ್ಮನ ಹೆಂಡ್ತಿ, ಇಷ್ಟು ಜನ ಎಲ್ಲ ನೋಡಿಕೊಂಡು ಪ್ಯಾಕ್ ಮಾಡ್ತಾಯಿದ್ದೀವಿ. ನಾನು ಸ್ವಲ್ಪ ಪ್ಯಾಕ್ ಮಾಡಿದೆ, ಸ್ವಲ್ಪ ವೀಡಿಯೋ ಮಾಡಿ. ಪ್ಯಾಕ್ ಮಾಡಿಬಿಟ್ರೆ ಇದ್ರ ಕೆಲಸ ಮುಗಿಯುತ್ತೆ, ಪ್ಯಾಕ್ ಮಾಡಿಬಿಟ್ಟು ಒಂದು ಕಡೆ ಇಟ್ಬಿಟ್ರೆ ಅಂತ ಆವಾಗಲೇ ಕೆಲಸನ ಮುಗಿಸ್ತಾ ಇದ್ದೀವಿ. ಎಲ್ಲ ಪ್ಯಾಕ್ ಮಾಡಿ ಒಂದು ಕಡೆ ಎಲ್ಲ ಎತ್ತಿಡ್ತಾ ಇದ್ದಾರೆ. ಇವು ಬ್ಲೌಸ್ ಪೀಸು ಯಾರನ್ನ ಬಂದವರಿಗೆ ಮನೆಗೆ ಅರಿಶಿನ ಕುಂಕುಮ ಕೊಡೋಣ ಅಂತ ಇಟ್ಟಿದ್ದಾರೆ. ನೋಡಿ ಎಲ್ಲ ಗಂಟು ಕಟ್ಟಿ ಕವರ್ಗೆಲ್ಲ ಪ್ಯಾಕ್ ಮಾಡಿ ಎಲ್ಲ ಒಂದು ಕಡೆ ಇಟ್ಟಿದ್ದೀವಿ. ಇವು ಊರಿಗೆ ತೊಗೊಂಡೋಗವು, ನಮ್ಮವು ಅಮ್ಮರವು. ಸೊ ಇದೆಲ್ಲ ಆದಮೇಲೆ ತಿಂಡಿ ತಿಂದ್ಕೊಂಡು ಸುಮ್ಮನೆ ಹೊರಗಡೆ ಹೀಗೆ ಬಂದೆ. ಸೊ ಇಲ್ಲೆಲ್ಲ ಇದು ರೋಸ್ ಗಿಡ ಸಖತ್ತು ಬಿಡ್ತವೆ, ತುಂಬ ಬಿಡ್ತವೆ ಹೂವು. ಸೊ ಅಲ್ಲಿ ದಾಸವಾಳ ಕಾಣ್ತೈತೆ. ಮತ್ತು ಇಲ್ಲಿ ಕಾಣ್ತಾ ಇರೋದು ನರ್ಸರಿ. ಇವಾಗ ಯಾವುದೇ ರೀತಿ ಇನ್ನೂ ಮಾಡಿಲ್ಲ, ಯಾಕಂದರೆ ಮದುವೆ ಬ್ಯುಸಿಯಲ್ಲಿದ್ದಾರೆ. ಸೊ ಹಾಗಾಗಿ ಇದ್ದಾವೆಲ್ಲ ಖಾಲಿಯಾಗಿದ್ದಾವೆ. ಸೊ ಸದ್ಯಕ್ಕೆ ಮದುವೆ ಆದಮೇಲೆ ಎಲ್ಲ ಮುಗಿದ್ಮೇಲೆ ಮಾಡೋಣ ಅಂತ ಸುಮ್ಮನಾಗಿದ್ದಾರೆ. ಅದರೊಳಗಡೆ ನೆರಳಿರುತ್ತೆ ಅಂತ ಕುರಿ ಮರಿಗಳನ್ನ ಹಾಕಿ ಇದು ಮಾಡಿದ್ದಾರೆ. ಯಾಕಂದರೆ ಮದುವೆ ಬ್ಯುಸಿ, ಅವರು ಅಲ್ಲೂ ಇಲ್ಲೂ ಹೋಗ್ತಿರ್ತಾರೆ ಮತ್ತು ನೋಡ್ಕೊಂಡು ಇರಲ್ಲ ಅಂತೇಳಿ ಎಲ್ಲ ಇದರಲ್ಲೇ ಹಾಕಿದ್ದಾರೆ. ಕುರಿ ಮರಿಗಳು ಒಂದು 8-10 ಸಾಕಿದ್ದಾರೆ ನಮ್ಮ ಆಂಟಿಯವರು. ಎಷ್ಟು ಕ್ಯೂಟ್ ಆಗಿದಾವಲ್ವಾ ಕುರಿಮರಿ. ನನಗೆ ಅದರಲ್ಲೂ ವೈಟು ಕುರಿಮರಿ, ಬ್ರೌನ್ ಕಲರ್ ಕುರಿಮರಿ ಅಂದರೆ ಸ್ವಲ್ಪ ಇಷ್ಟ.
ನೋಡೋಕ್ಕೆ ಚೆನ್ನಾಗಿ ಕಾಣ್ತವೆ ಅಂತ. ಸೊ ಹಾಗೆ ನೋಡ್ತಾ ಇದ್ದೀನಿ ನೋಡಿ, ಎಷ್ಟು ದೊಡ್ಡ ನರ್ಸರಿ ಇದು ಗೊತ್ತಾ, ಸಿಕ್ಕಾಪಟ್ಟೆ ದೊಡ್ಡ ನರ್ಸರಿ. ಇಲ್ಲಿ ಎಲ್ಲನ ಹಸಿಮೆಣ್ಸಿನ್ಕಾಯಿ ಸಸಿ, ಬದನೆ ಸಸಿ, ಟೊಮೊಟೊ ಸಸಿ, ಆಮೇಲೆ ಪಪ್ಪಾಯ ಸಸಿ ಎಲ್ಲ ಬೆಳೀತಾರೆ. ಬಟ್ ಚೆನ್ನಾಗಿ ಸೇಲ್ ಆಗುತ್ತೆ, ಒಳ್ಳೆ ಲಾಭವೂ ಇದೆ ನಮ್ಮ ಆಂಟಿಯವರಿಗೆ. ಮತ್ತು ಇಲ್ಲೆಲ್ಲ ನೋಡಿ ಇಷ್ಟೆಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ. ಇವಾಗ ಸದ್ಯಕ್ಕೆ ಏನು ಮಾಡ್ತಾಯಿಲ್ಲ, ಮದುವೆ ಮುಗಿದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಕೊತಾರೆ ಕೆಲಸನ. ಇಲ್ಲಿ ಕಾಣ್ತಾ ಇದೆಯಲ್ಲ ಟ್ರೇಗೆ, ಅದರಲ್ಲಿ ಮಣ್ಣು ಹಾಕಿ ಅದರಲ್ಲಿ ಬೀಜ ಹಾಕಿ ಸಸಿ ಮಾಡಿ ಎಲ್ಲನ ಗೊಬ್ಬರ ಎಲ್ಲ ಹಾಕಿ ಮಾಡ್ತಾರೆ. ಬನ್ನಿ ಹಾಗೇನು ಹೋಗೋಣ. ಇಲ್ಲಿ ಕಾಣ್ತಾ ಇರೋದೇನಪ್ಪ ಅಂದರೆ, ಇಲ್ಲಿ ಟ್ರೇ ಅಂದರೆ ಸಸಿಗಳು ಹಾಕ್ತಾರಲ್ವ ಅದ್ರದ್ದು ಟ್ರೇಗಳೆಲ್ಲ ಒಂದು ಕಡೆ ಜೋಡಿಸಿಟ್ಟಿದ್ದಾರೆ. ಬಿಸಿಲಿಗೆ ಒಣಗಬಾರ್ದಂತ ಮೇಲ್ಗಡೆ ಕವರೆಲ್ಲ ಹಾಕಿಟ್ಟಿದ್ದಾರೆ. ಸೊ ಅಲ್ಲಿ ಕಾಣ್ತಾ ಇರೋವು ನುಗ್ಗೆ ಸಸಿಗಳು, ಅಂದರೆ ನುಗ್ಗೆ ಗಿಡ, ಅವನ್ನೆಲ್ಲ ಸಸಿ ಮಾಡಿ ಇಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬೆಳೆಸ್ತಾರೆ ನಮ್ಮ ಆಂಟಿಯವರು, ತುಂಬ ಚೆನ್ನಾಗಿ ಸೇಲ್ ಆಗುತ್ತಂತೆ. ಸೊ ನೋಡಿ ಹೇಗಿದೆ ಅಂತ, ನುಗ್ಗೆ ಬೀಜ ಹಾಕಿ ಸಸಿ ಮಾಡಿದ್ದಾರೆ. ಎಷ್ಟು ದೊಡ್ಡದಾಗಿದೆ ಗೊತ್ತಾ ನರ್ಸರಿ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ, ಚೆನ್ನಾಗಿದೆ. ಇನ್ನೇನು ಟಿಫನ್ ಎಲ್ಲ ಆಯಿತು, ಇನ್ನೇನು ಊರಿಗೆ ಹೊರಡಬೇಕು. ನಾವು ಹಿರಿಯೂರಿಗೆ ಹೋಗಬೇಕು, ನೈಟ್ ಲೇಟ್ ಆಯ್ತಂತ ಊರಿಗೆ ಬಂದುಬಿಟ್ಟಿದ್ವಿ. ಸೊ ಹಾಗಾಗಿ ನನ್ನ ತಮ್ಮರಿಬ್ಬರೂ ಹಾಗೆ ಮಲಗಿದ್ದಾರೆ, ಇನ್ನೇನು ಊರಿಗೆ ಹೋಗಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.